ನಮಸ್ಕಾರ ಎಲ್ಲ ಪ್ರಜಾವಾಣಿ ವೀಕ್ಷಕರಿಗೂ ಸ್ವಾಗತ. ಇವತ್ತಿನಿಂದ ICC T20 ವಿಶ್ವಕಪ್ ಟೂರ್ನಮೆಂಟ್ ಶುರುವಾಗ್ತಾ ಇದೆ. ಭಾರತದಲ್ಲಿ ಈಗ ಕ್ರಿಕೆಟ್ ಸಂಭ್ರಮ. ಈ ಒಂದು ಕ್ರಿಕೆಟ್ ಸಂಭ್ರಮ ಮತ್ತು 2020 ವಿಶ್ವಕಪ್ ಕುರಿತಾಗಿ ಪ್ರಜಾವಾಣಿ ಡಿಜಿಟಲ್ ಮೂಲಕ ನಾವು ಪಂದ್ಯಕ್ಕೂ ಮುನ್ನದ ಒಂದು ಸಂವಾದವನ್ನು ವಿಶ್ಲೇಷಣೆಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮೊಂದಿಗೆ ಪರಿಣಿತರು ಈ ಸಂವಾದದಲ್ಲಿ ಭಾಗಿಯಾಗ್ತಾರೆ. ಇವತ್ತು ನಮ್ಮ ಜೊತೆಗೆ ಭಾರತ ಮತ್ತು ಅಮೇರಿಕಾ ನಡುವಣ ಏನೊಂದು ಪಂದ್ಯ ನಡೀತಾ ಇದೆ ಅದರ ಬಗ್ಗೆ ಮತ್ತು ಈ 2020 ವಿಶ್ವಕಪ್ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಣಜಿ ತಂಡದ ಮಾಜಿ ಆಟಗಾರ ಮತ್ತು ಪ್ರಸ್ತುತ ಗೋವಾದಲ್ಲಿ ಆಡ್ತಾ ಇರುವಂತಹ ಮಧ್ಯಮ ವೇಗದ ಬೌಲರ್ ಶ್ರೀ ಕೌಶಿಕ್ ವಾಸುಕಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಕೌಶಿಕ್ ಅವರೇ. ನಮಸ್ಕಾರ ಸರ್. ಕರ್ನಾಟಕದ ಮಧ್ಯಮ ವೇಗದ ಪ್ರಮುಖ ಬೌಲರ್ಗಳಲ್ಲಿ ಕೌಶಿಕ್ ಕೂಡ ಒಬ್ಬರು. ಇತ್ತೀಚೆಗೆ ಅವರು ಗೋವಾ ತಂಡದ ಪರವಾಗಿ ಆಡುವಾಗ ವೆಸ್ಟ್ ಇಂಡೀಸ್ನ ದಿಗ್ಗಜರಾದಂತಹ ಜೋಯಲ್ ಗಾರ್ನರ್ ಅವರ ಒಂದು ಸರಾಸರಿ ದಾಖಲೆಯನ್ನು ಮೀರಿದ ಒಂದು ದಾಖಲೆಯನ್ನು ಅವರು ಮಾಡಿದ್ದಾರೆ. ಅಂದರೆ ಎವರೇಜಲ್ಲಿ ಕೌಶಿಕ್ ಅವರು ಈಗ ವಿಶ್ವದ ಬೌಲರ್ಗಳಲ್ಲಿ ಎರಡನೇವರಾಗಿ ಗುರುತಿಸ್ಕೊಂಡಿದ್ದಾರೆ. ಇಂಥ ಒಬ್ಬ ಹೆಮ್ಮೆಯ ಕನ್ನಡಿಗ ಇವತ್ತು ನಮ್ಮೊಂದಿಗೆ ವಿಶ್ವಕಪ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಈ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಕೌಶಿಕ್ ಅವರೇ, ತಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಈ 2020 ವಿಶ್ವಕಪ್ ಇವತ್ತಿಂದ ಶುರುವಾಗ್ತಾ ಇದೆ. ಭಾರತ ತನ್ನ ಮೊದಲನೇ ಮ್ಯಾಚಲ್ಲಿ ಅಮೇರಿಕಾ ಜೊತೆಗೆ ಆಡ್ತಾ ಇದೆ. ಈ ಒಂದು ವಿಶ್ವಕಪ್ಪು ಭಾರತದ ಆತಿಥ್ಯದಲ್ಲಿ ನಡೀತಾ ಇರೋದು 10 ವರ್ಷದ ನಂತರ. 2016ರಲ್ಲಿ ಇಲ್ಲಿ ನಡೆದಿತ್ತು. ಈಗ ಮತ್ತೆ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತುಂಬ ಎಕ್ಸೈಟೆಡ್ ಆಗಿದ್ದೇವೆ ಸರ್. ಬಿಕಾಸ್ ನೀವು ನಮಗೂ ಗೊತ್ತು 2023ಅಲ್ಲಿ ಏನಾಯಿತು ಅಂತ. ಒನ್ ಡೇ ವಿಶ್ವಕಪ್ ಟೂರ್ನಮೆಂಟ್ ಏನಿತ್ತು ಅದು ಹೋಮಲ್ಲಿ ಸೋತಿದ್ವಿ. ಅದಾದಮೇಲೆ ಮತ್ತೆ ವರ್ಲ್ಡ್ ಕಪ್ ವಾಪಸ್ ಬರ್ತಿದೆ. ಅದು ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಹೋಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಆ್ಯಸ್ ಇಂಡಿಯನ್ಸ್ ಎಕ್ಸೈಟಿಂಗ್ ನ್ಯೂಸ್. ಆ್ಯಂಡ್ ನಮ್ಮ ಇಂಡಿಯನ್ ಟೀಮ್ ಕೂಡ ಒಳ್ಳೆ ಫಾರ್ಮಲ್ಲಿದೆ. ಸೊ ಎಕ್ಸೈಟಿಂಗ್ ನ್ಯೂಸ್. ಇಂಡಿಯಾ ಈಗ ಹಾಲಿ ಚಾಂಪಿಯನ್ ಕೂಡ ಹೌದು. 2024ರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಒಂದು ವಿಶ್ವಕಪ್ಪನ್ನು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಭಾರತ ಗೆದ್ದಿತ್ತು. ಜೊತೆಗೆ ಹೋಸ್ಟ್ ಕಂಟ್ರಿ ಕೂಡ, ಅಂದರೆ ಆತಿಥ್ಯ ಕೂಡ ವಹಿಸ್ತಾ ಇದೆ. ಈ ಒಂದು ಇದರಲ್ಲಿ ಭಾರತದ ಮೇಲೆ, ತಂಡದ ಮೇಲೆ, ಆಟಗಾರರ ಮೇಲೆ ಏನೇನು ನಿರೀಕ್ಷೆಗಳಿದೆ? ಡೆಫಿನೆಟ್ಲಿ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ. ಹೋಮ್ ಮ್ಯಾಚಸ್ ಅಂತ, ಹೋಮ್ ಎಕ್ಸ್ಪೆಕ್ಟೇಷನ್ಸ್, ಹೋಮ್ ಕ್ರೌಡ್ದು, ಮತ್ತು ಆ್ಯಂಡ್ ಕಂಡೀಷನ್ಸ್ ನಮಗೆ ಗೊತ್ತಿದೆ ಇಲ್ಲಿ ಹೆಂಗೆ ಆಡ್ತಿದ್ದಾರೆ. ಅಂದರೆ ಕಪಲ್ ಆಫ್ T20 ಟೂರ್ನಮೆಂಟ್ಸ್ ಕೂಡ ಆಡಿದ್ದೀವಿ. ಬಿಲ್ಡಪ್ ಅಂತ ಏನು ಹೇಳ್ತಾರೆ ಟೂರ್ನಮೆಂಟಿಗೆ, ಅದರಲ್ಲಿ ಚೆನ್ನಾಗಿ ಕೂಡ ಆಡ್ಕೊಂಡು ಬರ್ತಾ ಇದ್ದೀವಿ. ನೀವು ಲಾಸ್ಟ್ ಇಯರ್ ಆ್ಯಂಡ್ ಹಾಫ್ ರೆಕಾರ್ಡ್ ನೋಡಿದ್ರೆ ಇಂಡಿಯಾದ ಆಲ್ಮೋಸ್ಟ್ 80-85% ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಅದು ನಮ್ಮ ಹೊಸ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಗಿರಲಿ, ಪೋಸ್ಟ್ ಏನು ಹೇಳ್ತಾರೆ ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಎರಾ ಅಂತ ಏನು ಹೇಳ್ತಿದ್ದಾರೆ, ಚೆನ್ನಾಗಿ ತೊಗೊಂಡು ಹೋಗ್ತಿದ್ದಾರೆ ಸೂರ್ಯಕುಮಾರ್ ಯಾದವ್. ಪ್ರಾಬ್ಲಿ ಅವ್ರ ಫಾರ್ಮ್ ಕ್ವೆಶ್ಚನಬಲ್ ಆಗಿತ್ತು, ಬಟ್ ಆ್ಯಸ್ ಎ ಟೀಮ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ಲಾಸ್ಟ್ 2 ಟೂರ್ನಮೆಂಟ್ಸ್ ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ಕೂಡ ಅಮಾಂಗ್ ರನ್ಸ್ ಬಂದಿದ್ದಾರೆ. ಸೊ ಅದು ಒಳ್ಳೆ ನ್ಯೂಸ್ ನಮ್ಮ ಇಂಡಿಯನ್ ಟೀಮ್ಗೆ. ಆ್ಯಂಡ್ ಒಳ್ಳೆ ಟೀಮ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ನ್ಯಾಷನಲ್ ಸೆಲೆಕ್ಟರ್ಸ್ ಆಗಿ. 2023ರಲ್ಲಿ ನೀವು ಆಗಲೇ ಮೆನ್ಷನ್ ಮಾಡಿದ್ರಿ, ಫೈನಲ್ಲಿಗೆ ಬಂದು ನಾವು ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಸೋತೋದ್ವಿ. ಆದರೆ 2024ರಿಂದ ಇಲ್ಲಿವರೆಗೂ ನೋಡ್ತಾ ಬಂದರೆ ಭಾರತದ ಸಾಧನೆಗಳು ಒಂದು ಸರಣಿನೇ ಇದೆ. ಏನು ಅಂತಂದರೆ 2024ರಲ್ಲಿ ನಾವು 2020 ವಿಶ್ವಕಪ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಗೆಲ್ತೀವಿ. 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ತೀವಿ. ಆಮೇಲೆ ಮಹಿಳಾ ತಂಡ ಅದು ಕೂಡ ಮೊದಲನೇ ಬಾರಿಗೆ ಏಕದಿನ ಟ್ರೋಫಿ ಗೆಲ್ಲುತ್ತೆ. ಇತ್ತೀಚೆಗೆ 2 ದಿವಸದ ಹಿಂದೆ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳೆಯರ ತಂಡ WPL ಚಾಂಪಿಯನ್ ಆಗುತ್ತೆ. ನಿನ್ನೆ ಅಷ್ಟೇ 19 ವರ್ಷದೊಳಗಿನವರ ಟೀಮು ಏನು ಆಯುಷ್ ಮಾತ್ರೆ ಕ್ಯಾಪ್ಟನ್ಸಿಯಲ್ಲಿ ವರ್ಲ್ಡ್ ಕಪ್ ಗೆಲ್ತು. ಅದು ಅಮೋಘವಾಗಿ 100 ರನ್ನಿಂದ ಇಂಗ್ಲೆಂಡ್ ವಿರುದ್ಧ ಬಲಿಷ್ಠ ತಂಡನೇ ಇಂಗ್ಲೆಂಡ್ ಕೂಡ ಅದರ ವಿರುದ್ಧ ಗೆದ್ದಿದೆ. ಈ ಎಲ್ಲ ಫ್ಯಾಕ್ಟರ್ಸು
ಈ ಎಲ್ಲ ಒಂದು ಸಕ್ಸಸ್ ಸ್ಟೋರಿಗಳು ಹೇಗೆ ಇವತ್ತು ಭಾರತ ತಂಡದ ಈ ವರ್ಲ್ಡ್ ಕಪ್ ಅಭಿಯಾನಕ್ಕೆ ಒಂದು ಸ್ಫೂರ್ತಿ ತುಂಬುತ್ತವೆ? ಡೆಫಿನೆಟ್ಲಿ ಒಳ್ಳೆಯ ಸ್ಫೂರ್ತಿನೇ ಅಂತ ಹೇಳ್ತೇನೆ ಸರ್. ಬಿಕಾಸ್ ಗ್ಲೋಬಲ್ ಇದಾಗ ತಗೊಂಡ್ರೆ ಇಂಡಿಯಾ ಪವರ್ ಹೌಸ್ ಆಗಿ ಮೂಡ್ ಬರ್ತಿದೆ. ನೀವು ಆಲ್ರೆಡಿ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ. ಎಲ್ಲ ಟೀಮ್ ಅಕ್ರಾಸ್ ಅಂಡರ್-19 ಇರ್ಬೋದು, ವುಮೆನ್ಸ್ ಆಗಿರ್ಬೋದು, ಥರ ಗ್ಲೋಬಲ್ ಫ್ಯಾಕ್ಟರಲ್ಲಿ ನೋಡಿದ್ರೆ ಒಳ್ಳೆ ಬಲಿಷ್ಠ ಟೀಮ್. ನಿಮಗೆ ಮುಂಚೆ ಆಸ್ಟ್ರೇಲಿಯಾ ಹೆಂಗಿತ್ತು, ವೆಸ್ಟ್ ಇಂಡೀಸ್ ಹೆಂಗಿತ್ತು, ಅದೇ ಥರ ನೀವು ಪೋಸ್ಟ್ 2000 ನೋಡಿದ್ರೆ, 2010 ನೋಡಿದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, MS ಧೋನಿ ಅವ್ರು ಹೆಂಗೆ ಮಾಡಿದ್ರು ಟೀಮ್ನ, ಹೆಂಗೆ ತೊಗೊಂಡು ಹೋದರು. ರೋಹಿತ್ ಶರ್ಮಾ ಆಗಿರ್ಬೋದು, 2 ಬ್ಯಾಕ್-ಟು-ಬ್ಯಾಕ್ ವರ್ಲ್ಡ್ ಕಪ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ಹೋಮ್ ಕಂಡೀಷನ್ ಕೂಡ ಇನ್ನೂ ಚೆನ್ನಾಗಿ ಬರಬೇಕು ಪರ್ಫಾರ್ಮೆನ್ಸು. ಆ್ಯಂಡ್ ಡೆಫಿನೆಟ್ಲಿ ಒಂದು ಆ್ಯಡೆಡ್ ಪ್ರೆಷರ್ ಇದ್ದೇ ಇರುತ್ತೆ ಹೋಮ್ ಕಂಡೀಷನ್ಸ್. ನೀವು ಆ ಥರ ರೆಕಾರ್ಡ್ ನೋಡಿದ್ರೆ ಯಾವ ಹೋಮ್ ಟೀಮ್ ಕೂಡ ಹೋಮ್ ಕಂಡೀಷನ್ಸಲ್ಲಿ ಗೆದ್ದಿಲ್ಲ T20 ವರ್ಲ್ಡ್ ಕಪ್. ಆ್ಯಂಡ್ ಸಕ್ಸೆಸಿವ್ ಆಗಿ ಯಾರು ಗೆದ್ದಿಲ್ಲ. ಲಾಸ್ಟ್ ನಾವು ಪ್ರೀವಿಯಸ್ ಚಾಂಪಿಯನ್ಸ್ ಆಗಿರ್ಬೋದು. ಸೊ ಅದು ಆ್ಯಡೆಡ್ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ನೆಲ್ಲ ತೊಗೊಂಡು ಹೆಂಗೆ ಆಡ್ತಾರೆ ಆ್ಯಸ್ ಎ ಟೀಮ್, ಕಂಪ್ಲೀಟ್ ಟೀಮ್ ಆಗಿ. ಆ್ಯಂಡ್ ಆಲ್ ಡಿಪಾರ್ಟ್ಮೆಂಟ್ಸ್ ಕವರ್ಡ್ ಆಗಿದೆ. ಮೇ ಬಿ ಒಂದು ಹರ್ಷಿತ್ ರಾಣಾ ಟೂ ಡೇಸ್ ಬ್ಯಾಕ್ ಇಂಜೋರ್ಡ್ ಆದರು, ಅದನ್ನು ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಮೊಹಮ್ಮದ್ ಸಿರಾಜ್ ಆಗಿ. ಸೊ ಅವ್ರ ರೋಲ್ ಏನಿರುತ್ತೆ ಟೀಮಿಗೆ ಬಂದಮೇಲೆ ಅಂತ ಲೇಟರ್ ಪಾರ್ಟ್ ಆಫ್ ದ ಟೈಮಲ್ಲಿ ಚೇಂಜಸ್ ಮಾಡಬೇಕಾಗತ್ತೆ. ಬಿಕಾಸ್ ಹರ್ಷಿತ್ ರಾಣಾ ತುಂಬ ಟೂರ್ನಮೆಂಟ್ಸ್ ಆಡ್ಕೊಂಡು ಬಂದರು, ಚೆನ್ನಾಗಿ ಬೇರೆ ಆಡ್ತಿದ್ರು, ಬ್ಯಾಟಿಂಗ್ ಕೇಪಬಿಲಿಟಿ ಕೂಡ ತೋರಿಸಿದ್ದಾರೆ. ಇವಾಗ ಅವ್ರನ್ನ ಸಿರಾಜ್ ರೀಪ್ಲೇಸ್ ಮಾಡಬೇಕು ಅಂತಂದರೆ ಅವ್ರ ರೋಲ್ ಏನು ಡಿಫೈನ್ ಆಗುತ್ತೆ ಅಂತ ನೋಡಬೇಕು. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಚಾಲೆಂಜ್ ಇರುತ್ತೆ ಗೌತಮ್ ಗಂಭೀರ್ ಆಗಿರಲಿ, ಸೂರ್ಯಕುಮಾರ್ ಯಾದವ್ಗೆ. ಅದೇ ಈಗ ಈ ಸೀರೀಸ್ ಆಫ್ ಸಕ್ಸಸ್ಸು ಯಾವ ಥರ ಇನ್ಸ್ಪೈರ್ ಮಾಡ್ಬೋದು, ಅದೇ ಥರ ಒಂದು ಒತ್ತಡನೂ ಕ್ರಿಯೇಟ್ ಮಾಡ್ಬೋದಲ್ಲ. ಎಲ್ಲರೂ ಗೆದ್ದಿದ್ದಾರೆ, ನಾವು ಗೆಲ್ಲಬೇಕು, ಮತ್ತು ಇದು ಡಿಫೆಂಡ್ ಮಾಡ್ಕೋಬೇಕು ಈ ಪ್ರಶಸ್ತಿನ ಅನ್ನೋ ಒಂದು ಒತ್ತಡ, ಅದು ಯಾವ ಥರ ಎಫೆಕ್ಟ್ ಪಡ್ಬೋದು ಟೀಮಿಗೆ? ಅದೇ ಒತ್ತಡಕ್ಕಿಂತ ಜಾಸ್ತಿ ಇದೊಂದು ಆಪರ್ಚುನಿಟಿ ಅಂತ ಅವರು ತಗೋಬೇಕು. ಅಂದರೆ ಹೋಮ್ ಕಂಡೀಷನ್ಸಲ್ಲಿ ಯಾರೂ ಗೆದ್ದಿಲ್ಲ, ನಾವು ಗೆದ್ದು ತೋರಿಸೋಣ ಅಂತ ಒಂದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಆ್ಯಂಡ್ ಗೌತಮ್ ಗಂಭೀರ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೂಡ ಇದು. ಬಿಕಾಸ್ ನಾವು ಹೋಮ್ ಸೀರೀಸ್ ಎಷ್ಟೊಂದು ಸೋತ್ವಿ ಟೆಸ್ಟ್ ಮ್ಯಾಚಸಲ್ಲಿ. ಪ್ರಾಬ್ಲಿ ಅದನ್ನೆಲ್ಲ ಮರಿಬೇಕು ಅಂತಂದರೆ ಈ ಥರ ಒಂದು ದೊಡ್ಡ ಕಪ್ ಗೆದ್ದಾಗ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಟೀಮ್ದು ಮೊರಾಲ್ ಆಗಿರ್ಬೋದು, ಇಂಡಿಯನ್ ಫ್ಯಾನ್ಸ್ ಮೊರಾಲ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಕಪ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಮಾಡರ್ನ್ ಡೇ ಕ್ರಿಕೆಟ್ನ ದಿಗ್ಗಜರು ಅಂತ ನಾವು ಯಾರನ್ನು ಕರಿತೀವಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ. ನಾನಂತೂ ಅವ್ರನ್ನ ಈ ಟೂರ್ನಮೆಂಟಲ್ಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮಗೇನು ಅನ್ಸುತ್ತೆ? ಡೆಫಿನೆಟ್ಲಿ ಸರ್. ಅಂದರೆ ಮುಂದಿನ ದಾರಿನೇ ನೋಡ್ತಿದ್ದಾರೆ ಇಂಡಿಯನ್ ಕ್ರಿಕೆಟ್. ಪೋಸ್ಟ್ ರೋಹಿತ್ ಶರ್ಮಾ ಅವ್ರ ವಿರಾಟ್ ಕೊಹ್ಲಿ ಎರಾ ಅಂತಲೇ ಹೇಳ್ತೀವಿ. ಇವಾಗ ಶುಭ್ಮನ್ ಗಿಲ್ ಬಂದಿದ್ದಾರೆ, ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ನ್ಯೂ ಕ್ಯಾಪ್ಟನ್ಸಿ ಅವ್ರ T20 ಕ್ಯಾಪ್ಟನ್ ರೆಗ್ಯುಲರ್ ಆಗಿದ್ದರು ಸೂರ್ಯಕುಮಾರ್ ಯಾದವ್ ಆಗಿ. ಸೊ ಅವ್ರ ಅಂಡರ್ ಟ್ರೋಫಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದು ಒಳ್ಳೆ ಹೆಸರಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಯಂಗ್ ಬ್ರಿಗೇಡ್ ಅಂತಲೇ ಹೇಳ್ಬೋದು. ತುಂಬ ಜನ ಇವಾಗ ಇಶಾನ್ ಕಿಶನ್ ವಾಪಸ್ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಸ್ಟೋರಿ ನೋಡಿದ್ರೆ ತುಂಬ ಆಘಾತವಾಗಿತ್ತು. ಆ್ಯಕ್ಚುಲಿ ಇಂಡಿಯನ್ ಟೀಮಲ್ಲಿ ಇದ್ದವರು ಮೆಂಟಲ್ ಫೆಟಿಗಿಂದ ಆಚೆ ಹೋಗಿ ಟೀಮ್ ವಾಪಸ್ ಬಂದಿದ್ದಾರೆ. ಅವ್ರದ್ದು ಒಳ್ಳೆ ಫಾರ್ಮು. ಆ್ಯಂಡ್ ಸಂಜು ಸ್ಯಾಮ್ಸನ್ ಕೂಡ ಚೆನ್ನಾಗಿ ಆಡ್ತಿದ್ರು. ಅವ್ರದ್ದು ಫಾರ್ಮ್ ಸ್ವಲ್ಪ ಕ್ವೆಶ್ಚನಬಲ್ ಇತ್ತು, ಬಟ್ ಇವಾಗ ಇಶಾನ್ ಕಿಶನ್ ಬಂದು ಚೆನ್ನಾಗಿ ಆಡ್ತಿದ್ದಾರೆ. ಬೌಲಿಂಗಲ್ಲಾಗಿರ್ಬೋದು ವರುಣ್ ಚಕ್ರವರ್ತಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಮ್ಮ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಅವ್ರಿಗೆ ಇಂಡಿಯನ್ ಕಂಡೀಷನ್ಸ್ ಅಂದರೆ ಯಾವ್ಯಾವ ಪಿಚ್ಚಲ್ಲಿ ಎಲ್ಲಿ ಹಿಂಗೆ ಹಾಕಬೇಕು, ಡ್ಯೂ ಫ್ಯಾಕ್ಟರ್ ಇರುತ್ತೆ ಒಂದೊಂದು ಕಡೆ, ಅಲ್ಲೆಲ್ಲ ಹಿಂಗೆ ಯೂಸ್ ಮಾಡ್ಕೋಬೇಕು ಕಂಡೀಷನ್ಸ್ ಅಂತ ಡೆಫಿನೆಟ್ಲಿ ಗೊತ್ತಿರುತ್ತೆ. ಒಂದು ಅಪ್ಪರ್ ಅಡ್ವಾಂಟೇಜ್ ಇದ್ದೇ ಇದೆ ಗೋಯಿಂಗ್ ಟುವರ್ಡ್ಸ್ ವರ್ಲ್ಡ್ ಕಪ್. ನಿಮ್ಮ ಪ್ರಕಾರ ರೋಹಿತ್ ಮತ್ತು ವಿರಾಟ್ ಜಾಗವನ್ನು ತುಂಬುವಂಥ ಕೆಪಾಸಿಟಿ ಇರೋರು ಈ ಟೀಮಲ್ಲಿ ಯಾರ್ಯಾರಿದ್ದಾರೆ ಸರ್? ಅವ್ರ ಜಾಗ ತುಂಬೋದು ತುಂಬ ಕಷ್ಟ. ಬಿಕಾಸ್ ಅವರು ಪ್ರಾಬ್ಲಿ 10-12 ಇಯರ್ಸಿಂದ ಡಾಮಿನೇಟ್ ಮಾಡ್ಕೊಂಡು ಬಂದಿದ್ದವರು. ವರ್ಲ್ಡ್ ಕಪ್ ಕ್ರಿಕೆಟ್ ಆಗಿರ್ಬೋದು, ಆರ್ ವರ್ಲ್ಡ್ ಕ್ರಿಕೆಟ್ ಆಗಿರ್ಬೋದು, ಅಕ್ರಾಸ್ ಫಾರ್ಮ್ಯಾಟ್, ನಾಟ್ ಜಸ್ಟ್ T20 ಅಂತ ಹೇಳ್ತಿರೋದು. ಆ್ಯಂಡ್ ಡೆಫಿನೆಟ್ಲಿ ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಆಗಿರ್ಬೋದು, ತಿಲಕ್ ವರ್ಮಾ,
ಅವ್ರು ಸೂರ್ಯಕುಮಾರ್ ಯಾದವ್ ಆಲ್ರೆಡಿ ಇದ್ದಾರೆ 4-5 ವರ್ಷದಿಂದ, ಅವ್ರದ್ದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಕ್ಯಾಪ್ಟನ್ ಇದೆ. ತಿಲಕ್ ವರ್ಮಾ ಇವಾಗ ಜಸ್ಟ್ ಇಂಜುರಿ ಆಗಿತ್ತು, ಅಂದರೆ ಯಾವುದೋ ಒಂದು ಸರ್ಜರಿ ಮಾಡ್ಕೊಂಡು ಬಂದಿರೋದು ಅವ್ರು ವಾಪಸ್ಗೆ. ಅವ್ರ ಫಾರ್ಮ್ ಹೆಂಗಿರುತ್ತೆ ಅಂತ ನೋಡಬೇಕು. ಡೈರೆಕ್ಟ್ ಟೀಮಿಗೆ ಬರ್ತಿದ್ದಾರೆ, ಪ್ರೀವಿಯಸ್ T20 ಸೀರೀಸ್ ಆಡಲಿಲ್ಲ, ಸೊ ಅವ್ರ ಮೇಲೆ ಚೆನ್ನಾಗಿರುತ್ತೆ. ಅವ್ರು ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಯಾವುದಾದ್ರೂ ಹೆಸರು ತೊಗೋಬೇಕು ಅಂತಂದರೆ ಅಭಿಷೇಕ್ ಶರ್ಮಾ ಅಂತ ಹೇಳ್ತೀನಿ. ಬಿಕಾಸ್ ಅವ್ರದ್ದು ಫಾರ್ಮ್ ಕರೆಂಟ್ ನೋಡಿದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು 200 ಸ್ಟ್ರೈಕ್ ರೇಟಲ್ಲಿ ಹೋಗ್ತಿದ್ದಾರೆ ಎವ್ರಿ ಮ್ಯಾಚ್. ಅದು ನೀವು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಕ್ರಿಕೆಟೇ ಆಡ್ತಿದ್ದಾರೆ ಅಂತ ಅನಿಸುತ್ತೆ T20 ಕ್ರಿಕೆಟಲ್ಲಿ. ಅಂದರೆ ಬೇರೆ ಓಪನರ್ಸ್ ಎಲ್ಲ ನೋಡ್ಕೊಂಡು ಆಡ್ತೀನಿ, ನ್ಯೂ ಬಾಲು ಅದು ಇದು ಅಂತ ಏನಿಲ್ಲ, ಫಸ್ಟ್ ಬಾಲಿಂದಾನೇ ಹೊಡಿತಾರೆ. ಆಲ್ಮೋಸ್ಟ್ ಎವ್ರಿ ಮ್ಯಾಚ್ 180+ ಸ್ಟ್ರೈಕ್ ರೇಟಲ್ಲಿ ಇರುತ್ತೆ. ಈ 30-40 ಬಾಲಿಗೆ 100 ಹೊಡೆದಿರ್ತಾರೆ. ಆ ಥರ ಕ್ರಿಕೆಟ್ ಡಿಫ್ರೆಂಟಾಗಿ ನೋಡ್ತಾ ಇದ್ದೀವಿ ನಾವು. ಮುಂಚೆ ನೋಡೇ ಇರಲಿಲ್ಲ ಇಂಡಿಯನ್ ಕ್ರಿಕೆಟ್ ಪಾಸ್ಟ್ 2 ಇಯರ್ಸಿಂದ ಏನು. ಸೊ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಆ್ಯಂಡ್ ಅವರು ಆ ಥರ ಫಾರ್ಮಲ್ಲಿ ಇರೋದು. ಹರ್ಷ್ದೀಪ್ ಸಿಂಗ್ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಇದು ಆ್ಯಡೆಡ್ ಅಡ್ವಾಂಟೇಜ್. ನನಗೊಂದು ಭಾರಿ ಆಶ್ಚರ್ಯ ಆಗೋದಂದರೆ ಈ ಅಭಿಷೇಕ್ ಶರ್ಮಾ ಇರ್ಬೋದು, ನಿನ್ನೆ ವೈಭವ್ ಸೂರ್ಯವಂಶಿ ಇರ್ಬೋದು, ವೆರಿ ಫಸ್ಟ್ ಬಾಲಿಂದನೇ ಅವರು ಆ ಥರ ಅಟ್ಯಾಕಿಂಗ್ ಹೋಗುವಂಥ ಆ ಒಂದು ನಿರ್ಭೀತವಾದ ಮೈಂಡ್ಸೆಟ್ ಯಾವ ಥರ ಅದು ಡೆವಲಪ್ ಆಗಿರೋದು ಹೆಂಗೆ, ಈ ಟ್ರೈನಿಂಗ್ ಸೆಷನ್ಗಳಲ್ಲಿ ಏನೇನು ನಡೀತಾ ಇದೆ ಈಗ, ಅದು ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲಿಂದ ಸಿಗ್ತಾ ಇದೆ. ನನ್ನ ಕರಿಯರನ್ನು ನಾನು ಇದು ಇಟ್ಕೊಂಡು ಹೊಡೆದ್ರೆ ಹೋಯ್ತು, ಇಲ್ಲ ಕ್ಲಿಕ್ ಆಗ್ತೇವೆ. ಒಂದು 4-5 ಮ್ಯಾಚ್ ಇದೇ ಥರ ಫೇಲ್ ಆಗಿಬಿಟ್ರೆ ನನ್ನ ಕರಿಯರ್ ಏನು ಅನ್ನೋ ಒಂದು ಮೈಂಡಲ್ಲಿ ಅವ್ರಿಗೆ ಒಂದು ಡೌಟ್ ಕೂಡ ಬರಲ್ವಾ? ಅಥವಾ ಅದನ್ನು ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಯಾವ ಥರ ಅವರಿಗೆ ಟ್ರೈನಿಂಗ್ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತಾ ಇದೆ? ಡೆಫಿನೆಟ್ಲಿ ಮೈಂಡ್ ಸೆಟ್ ಜಾಸ್ತಿ ಮ್ಯಾಟರ್ ಆಗುತ್ತೆ ಸರ್. ಇಲ್ಲಿ ಯಾವ ಥರ ಕ್ರಿಕೆಟ್ ಆಡಬೇಕು ಅಂತ ಅನ್ಕೊತಾರೆ ಅದೇ ಥರ ಡೆಲಿವರ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟಿಂದ ತುಂಬ ಸಪೋರ್ಟ್ ಸಿಕ್ಕಿರುತ್ತೆ. ಗೌತಮ್ ಗಂಭೀರ್ ಆಗಿರ್ಬೋದು, ಇವಾಗ ಸಿತಾಂಶು ಕೋಟಕ್ ಅಂತ ಬ್ಯಾಟಿಂಗ್ ಕೋಚ್ ಇದ್ದಾರೆ, ಅವ್ರು ತುಂಬ ಕಾನ್ಫಿಡೆನ್ಸ್ ಕೊಟ್ಟಿರ್ತಾರೆ. ನೀನು ಫೇಲಿಯರ್ ಆದರೂ ಪರವಾಗಿಲ್ಲ, ಈ ಥರ ನಿನಗೆ ಚಾನ್ಸ್ ಸಿಗುತ್ತೆ, ಚೆನ್ನಾಗಿ ಆಡಬೇಕು, ಬಿಗ್ ಟೂರ್ನಮೆಂಟ್ಸ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಅವ್ರ ಹತ್ರ ಎಲ್ಲ ಮಾತಾಡಿರ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಕ್ಯಾಪ್ಟನ್ ಕೂಡ ಇಂದನೂ ಕಾನ್ಫಿಡೆನ್ಸ್ ತೋರಿಸಿರ್ತಾರೆ. ಆ್ಯಂಡ್ ಅವ್ರು ಪ್ರಾಪರ್ಲಿ ಅವ್ರನ್ನ ಆ ರೋಲಿಗೆ ಡಿಫೈನ್ ಮಾಡಿರ್ತಾನೆ. ಈ ಥರ ಹೋಗಿ ಅಂದರೆ ಸರ್ಪ್ರೈಸ್ ಆಗಿಬಿಡ್ಬೇಕು ಆಪೋಸಿಟ್ ಟೀಮ್ ನಿಮಗೆ. ಈ ಥರ ಗೇಮ್ ಪ್ಲ್ಯಾನ್ ತೊಗೊಂಡು ಬಂದರೆ ಅವರು ಅದೇನಂತಾರೆ, ನಿದ್ದೆಯಿಂದ ಎದ್ದೇಳೋಷ್ಟಲ್ಲೇ ನೀವು ಅರ್ಧ ಮ್ಯಾಚ್ ಮುಗಿಸ್ಬಿಟ್ಟಿರ್ಬೇಕು ಥರ ಅವ್ರು ಗ್ರೌಂಡಿಗೆ ಬಂದಿದ್ದೆ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಟೂರ್ನಮೆಂಟ್ಸ್ ಲೈಕ್ IPL ಆಗಿರ್ಬೋದು, ಡೊಮೆಸ್ಟಿಕಲ್ ಸೈಯದ್ ಮುಸ್ತಕಲ್ಲಿ, ಅಲ್ಲಿಂದನೂ ಇದೇ ಥರ ಗೇಮ್ ಸೆಟ್ಟೇ ಇಟ್ಕೊಂಡು ಬಂದಿರ್ತಾರೆ. ನೀವು ಅಭಿಷೇಕ್ ಶರ್ಮಾ ನೋಡಿದ್ರೆ IPL ಕೂಡ ಇದೇ ಥರ ಆಡ್ತಾರೆ. ಆ್ಯಂಡ್ SRH ಟೀಮ್ಗೆ ಆಡ್ತಾರೆ, ಅಲ್ಲಿನೂ ಸಿಮಿಲರ್ ರೋಲೇ ಆಡ್ತಾರೆ. ಸೊ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ, ಐದರ್ ಥ್ರೂ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆರ್ ಥ್ರೂ ದ ಟೀಮ್ ಕ್ಯಾಪ್ಟನ್ ಆಗಿರ್ಬೋದು. ಸೊ ಅದನ್ನೇ ತೊಗೊಂಡು ಬಂದು ಇಲ್ಲಿ ಡೆಲಿವರ್ ಮಾಡ್ತಿದ್ದಾರೆ ಅಷ್ಟೇ. ಇದು ಪ್ರಾಬ್ಲಿ ಸ್ವಲ್ಪ ಹೈಯರ್ ಸ್ಟೇಜ್ ಆ್ಯಂಡ್ ಮೋರ್ ಪ್ರೆಷರ್ ಇರುತ್ತೆ. ಆ್ಯಂಡ್ ನಾವು ಹೋಪ್ ಮಾಡಬೇಕು ಲೈಕ್ ಇದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ ವರ್ಲ್ಡ್ ಕಪ್ಗೆ ಕೂಡ ಅಂತ. ಈಗ ನಮ್ಮ ಭಾರತದ ಬ್ಯಾಟಿಂಗ್ ಲೈನಪ್ ಬಗ್ಗೆ ಮಾತಾಡೋದಾದ್ರೆ, ಈ ಗ್ರೂಪ್ ಸ್ಟೇಜಲ್ಲಿ ನಮಗೇನಂತ ದೊಡ್ಡ ಕಾಂಪಿಟೇಷನ್ ಇಲ್ಲ. ಪಾಕಿಸ್ತಾನ ಒಂದು ಸ್ವಲ್ಪ ಸ್ಟ್ರಾಂಗ್ ಟೀಮ್ ಅನ್ನೋದು ಬಿಟ್ಟರೆ ಬೇರೆ ಟೀಮ್ಗಳಿಗೆಲ್ಲ ಅಷ್ಟೊಂದು ಅನುಭವ ಇಲ್ಲ. ಆದರೆ 2020 ಫಾರ್ಮೆಟಲ್ಲಿ ಏನು ಹೇಳೋಕ್ಕಾಗಲ್ಲ. ಈಗ ನಾವು ವರ್ಲ್ಡ್ ಕಪ್ಪಲ್ಲಿ ನೋಡಿದ್ದೀವಿ ಅಮೆರಿಕ ಯಾವ ಥರ ಆಡ್ತು, ಪಾಕಿಸ್ತಾನಕ್ಕೆ ಯಾವ ಥರ ಶಾಕ್ ಕೊಡ್ತು ಅದು ಅಂತ. ಈ ಸರ್ತಿ ನಮ್ಮ ಜೊತೆ ಪಾಕಿಸ್ತಾನ ಆಡಲ್ಲ ಅನ್ನೋ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಇನ್ನೂ ಅದು ಕ್ಲಿಯರ್ ಆಗಬೇಕು, ನೋಡೋಣ. ಅದನ್ನು ಬಿಟ್ಟರೆ ನಮ್ಮ ಈ ಒಂದು ಬ್ಯಾಟಿಂಗ್ ಲೈನಪ್ ಬಗ್ಗೆ, ಈಗ ಓಪನಿಂಗ್ ಸಂಜು ಸ್ಯಾಮ್ಸನ್ ಬರೋದು ಡೌಟು, ಯಾಕಂದರೆ ಅವ್ರು ಲಾಸ್ಟ್ ಸೀರೀಸಲ್ಲಿ ಫೇಲ್ಯೂರ್ ಇದ್ದಾರೆ. ಸೊ ಅಭಿಷೇಕ್ ಜೊತೆಗೆ ಇಶಾನ್ ಬರುವ ಎಲ್ಲ ಸಾಧ್ಯತೆಗಳು ಇದೆ. ಆವಾಗ 3ನೇ ಕ್ರಮಾಂಕದಲ್ಲಿ ಮತ್ತು 4ನೇ ಕ್ರಮಾಂಕದಲ್ಲಿ ಯಾರು ಬರ್ಬೋದು ತಮ್ಮ? ಐ ಥಿಂಕ್ ತಿಲಕ್ ವರ್ಮಾ ಇದ್ದಾರೆ ಸರ್, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಪ್ರಾಬ್ಲಿ ಲಾಸ್ಟ್ 2 ಸೀರೀಸ್ ಆಡಿಲ್ಲ ಬಿಕಾಸ್ ಆಫ್ ಹಿಸ್ ಸರ್ಜರಿ ಏನೋ ಇದ್ದಿತ್ತು. ಬಟ್ ಡೆಫಿನೆಟ್ಲಿ ಅವ್ರ ಮೇಲೆ ಕಾನ್ಫಿಡೆನ್ಸ್ ತೋರಿಸ್ತಾರೆ. IPL ಅಲ್ಲಿ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು ಅವರು. ಸೊ ಅವರು ಪ್ರಾಬ್ಲಿ ನಂಬರ್ 3 ಬರೋ ಮೋರ್ ಚಾನ್ಸಸ್ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಂಬರ್ 4 ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಅವ್ರದ್ದು ಅಲಾಟೆಡ್ ಸ್ಲಾಟ್ ಅದು. ಆ್ಯಂಡ್ ಲಾಸ್ಟ್ ಸೀರೀಸ್ ನ್ಯೂಜಿಲ್ಯಾಂಡ್ ಮೇಲೆ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಅವರು.
ಸೊ ಆ ರೋಲ್ ಡಿಫೈನ್ ಆಗಿರುತ್ತೆ. ಅದ್ರ ಮೇಲೆ ರಿಂಕು ಸಿಂಗ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅವರೆಲ್ಲ ಫಿನಿಶಿಂಗ್ ರೋಲಲ್ಲಿ ಬರ್ತಾರೆ. ಆ್ಯಂಡ್ ಒಳ್ಳೆ ಸೆಟ್ ಆಫ್ ಆಲ್ರೌಂಡರ್ಸ್ ಕೂಡ ಇದ್ದಾರೆ. ನಾನು ನೋಡಿದ್ರೆ ಅಕ್ಷರ್ ಪಟೇಲ್ ಆಗಿರ್ಬೋದು, ಮತ್ತು ಹಾರ್ದಿಕ್ ಪಾಂಡ್ಯ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ಸ್ ಇನ್ ದ ಕಂಟ್ರಿ ಆರ್ ಇನ್ ದ ವರ್ಲ್ಡ್ ಕರೆಂಟ್ಲಿ. ಸೊ ಇದು ಟೀಮ್ ಮ್ಯಾನೇಜ್ಮೆಂಟ್ಗೆ ತಲೆನೋವು, ಯಾರನ್ನ ಎಲ್ಲಿಗೆ ಹಾಕಬೇಕು ಅಂತ. ಸೊ ಡೆಫಿನೆಟ್ಲಿ ಗೌತಮ್ ಗಂಭೀರ್ಗೆ ಒಂದು ಡಿಫೈನ್ಡ್ ರೋಲ್ ಅವ್ರ ಅಡಿಷ್ನಲ್ ರೋಲ್ ಇರುತ್ತೆ, ಯಾರನ್ನ ಎಲ್ಲಿ ಕಳಿಸ್ಬೇಕು ಅಂತ. ಅದೇ ಸ್ಟ್ರಾಟಜಿ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಯಾರನ್ನ ಯಾವ ಟೈಮ್ಗೆ ಎಲ್ಲಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡೋದೇ ಒಂದು ತಲೆನೋವು ಇವ್ರಿಗೆ, ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವ್ರ ಹೆಡ್ ಕೋಚ್ಗೆ. ಈಗ ನಿಮ್ಮ ಸೆಕ್ಷನ್ ಅಂದರೆ ಬಾಲಿಂಗ್ ಸೆಕ್ಷನ್, ಬಾಲಿಂಗ್ ಬಗ್ಗೆ 2020 ಕ್ರಿಕೆಟಲ್ಲಿ ಏನೂ ಹೇಳೋಕ್ಕಾಗಲ್ಲ. ಪವರ್ ಪ್ಲೇನಲ್ಲಿ ಕ್ಲಿಕ್ ಆದರೆ ಆದಂಗೆ. ಈಗ ಸಿರಾಜ್ ಬಂದಿರೋದ್ರಿಂದ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್, ಯಾಕಂದ್ರೆ ಅವ್ರು ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿರೋ ಉದಾಹರಣೆಗಳು ಸಾಕಷ್ಟಿದೆ. ಪವರ್ ಪ್ಲೇನಲ್ಲಿ ಬಾಲರ್ಗಳ ಪಾತ್ರ ಎಷ್ಟು ಮಹತ್ವದ್ದು, ಮತ್ತು ಅವ್ರು ಒಂದು ಸರ್ತಿ ಅಲ್ಲಿ ಫೇಲ್ ಆಗಿಬಿಟ್ರೆ ಮತ್ತೆ ರಿಕವರಿ ಆಗೋಕ್ಕೆ ಚಾನ್ಸ್ ಇರುತ್ತಾ ಬಾಲಿಂಗ್ ಯೂನಿಟಿಗೆ? ನಮ್ಮ ಇಂಡಿಯನ್ ಬಾಲಿಂಗ್ ಯೂನಿಟ್ನ ನೀವು ಯಾವ ಥರ ಅನಾಲಿಸಿಸ್ ಮಾಡ್ತೀರಿ? ಲೈಕ್ ಬೌಲಿಂಗ್ ಡಿಪಾರ್ಟ್ಮೆಂಟೇ ಆ ಥರ ಸರ್. ನೀವು ಫಸ್ಟ್ ಓವರಲ್ಲಿ ಹೊಡ್ಸ್ಕೊಂಡೆ ಅಂದ್ಬಿಟ್ಟು ಕಮ್ಬ್ಯಾಕ್ ಮಾಡಲ್ಲ ಅಂತ ಏನಿಲ್ಲ. ನಿಮಗೆ ಆಲ್ವೇಸ್ ಈಚ್ ಬಾಲ್ ಆಸ್ ಎ ಮೂಮೆಂಟ್ ಟ್ರೀಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಸಿರಾಜಿಗೆ ಏನು ಒಂದೇ ತಲೆನೋವು ಅಂತಂದರೆ, ಅವ್ರು ಲಾಸ್ಟ್ ಮ್ಯಾಚ್ ಆಡಿದ್ದು ಇಂಡಿಯಾಗೆ 2024 ಅದಾದಮೇಲೆ ಇವಾಗಲೇ ಬರ್ತಿರೋದು. ಸೊ ಅವ್ರು ಯೂಶಲಿ T20 ಸೆಟಪಲ್ಲಿ ಇರಲಿಲ್ಲ. ಬಿಕಾಸ್ ಅನ್ಫಾರ್ಚುನೇಟ್ಲಿ ಹರ್ಷಿತ್ ರಾಣಾ ಇಂಜರ್ಡ್ ಆಗಿದ್ದಾರೆ, ಅವನ್ನ ತೊಗೊಂಡಿದ್ದಾರೆ. ರೀಸೆಂಟ್ ಫಾರ್ಮ್ ಕೂಡ ಚೆನ್ನಾಗಿತ್ತು ಸಿರಾಜ್ದು. ಸೈಯದ್ ಮುಸ್ತಾಕ್ ಅಲಿ ಅಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ IPL ಅಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ. ಅಂದರೆ ರೆಗ್ಯುಲರ್ ಕಸ್ಟಮರ್ ಇದ್ರು ಅವರು. ನೀವು ಟೆಸ್ಟ್ ಸೆಟಪ್ ಅಲ್ಲಿ ಆಗಿರಲಿ, ಒನ್ ಡೇ ಸೆಟಪ್ T20 ಆಡ್ತಿರ್ಲಿಲ್ಲ, ಬಿಕಾಸ್ ಹರ್ಷದೀಪ್ ಸಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ರು. ನೀವು ಇನ್ಫ್ಯಾಕ್ಟ್ ಅವ್ರ ರೆಕಾರ್ಡ್ ನೋಡಿದ್ರೆ ಜಸ್ಪ್ರೀತ್ ಬುಮ್ರಾಗಿಂತ ಚೆನ್ನಾಗಿದೆ. ಜಸ್ಪ್ರೀತ್ ಬುಮ್ರಾ ಪ್ರೀಮಿಯರ್ ಬೌಲರ್ ಅಂತ ಹೇಳ್ತೀವಿ ನಾವು ಇಂಡಿಯನ್ ಸೆಟಪ್. ಅವ್ರು ಅಕ್ರಾಸ್ ಫಾರ್ಮ್ಯಾಟಲ್ಲಿ T20 ಅಲ್ಲಂತೂ ಬೆಸ್ಟ್ ಬೌಲರ್ ಆಗಿರ್ತಾರೆ. ನೀವು IPL ಅಲ್ಲಿ ನೋಡಿದ್ರು ಬಿಲೋ 6 ಎಕನಾಮಿ ಕೊಡ್ತಿರ್ತಾರೆ. ಸೊ ಅವ್ರಿಗಿಂತ ರೆಕಾರ್ಡ್ ಚೆನ್ನಾಗಿರೋದು ಹರ್ಷದೀಪ್ ಸಿಂಗ್ದು ನಮ್ಮದು T20 ರೆಕಾರ್ಡಲ್ಲಿ. ಸೊ ಡೆಫಿನೆಟ್ಲಿ ಗೋಯಿಂಗ್ ಟುವರ್ಡ್ಸ್ ದ ಟೂರ್ನಮೆಂಟ್ ಆರ್ ಗೋಯಿಂಗ್ ಇನ್ ಟು ದ ವರ್ಲ್ಡ್ ಕಪ್, ನನ್ನ ಪ್ರಕಾರ ಬೆಸ್ಟ್ ಬೌಲರ್ ಇಂಡಿಯಾ ಡಿಪೆಂಡ್ ಯಾರ ಮೇಲೆ ಆಗಿರ್ಬೋದು ಅಂತಂದರೆ ಹರ್ಷದೀಪ್ ಸಿಂಗ್. ಬಿಕಾಸ್ ಅವರು ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆದುಕೊಡ್ತಾರೆ. ಡೆತ್ತಲ್ಲಿ ಕೂಡ ತುಂಬ, ಲಾಸ್ಟ್ ಮ್ಯಾಚ್ 5 ವಿಕೆಟ್ ಬೇರೆ ತೆಗೆದ್ರು ನ್ಯೂಜಿಲೆಂಡ್ ಮೇಲೆ. ಸೊ ಡೆಫಿನೆಟ್ಲಿ ಒಂದು ಹೈ ಆನ್ ಕಾನ್ಫಿಡೆನ್ಸ್ ಇರ್ತಾರೆ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ನ ನಾವು ರೂಲ್ ಔಟ್ ಮಾಡೋಕ್ಕೆ ಆಗಲ್ಲ. ನ್ಯೂ ಬಾಲಲ್ಲಿ ಅವರಿದ್ದಾರೆ, ಜಸ್ಪ್ರೀತ್ ಬುಮ್ರಾ. ಸೊ ಬೆಸ್ಟ್ 2 ನ್ಯೂ ಬಾಲ್ ಪ್ಲೇಯರ್ಸ್ ಇದ್ದಾರೆ. ಆ್ಯಂಡ್ ಥರ್ಡ್ ಸೀಮರ್ ರೋಲಲ್ಲಿ ಹಾರ್ದಿಕ್ ಪಾಂಡ್ಯ ನೋಡ್ಬೋದು. ಶಿವಮ್ ದುಬೆ ಕೂಡ 2-3 ಓವರ್ಸ್ ಹಾಕೊಡೋ ಚಾನ್ಸಸ್ ಇದೆ. ಪ್ರಾಬ್ಲಿ ಸ್ಲೋವರ್ ವಿಕೆಟ್ಸ್ ಟೂರ್ನಮೆಂಟ್ ಹೋಗ್ತಾ ಪಿಚಸ್ ಮೇಲೆ ಆಡಿ ಸ್ವಲ್ಪ ವಿಕೆಟ್ ಸ್ಲೋ ಆಗಿರ್ಬೋದು. ಆವಾಗ ಡೆಫಿನೆಟ್ಲಿ ಶಿವಮ್ ದುಬೆ ರೋಲಿಗೆ ಬರ್ತಾರೆ. ಆ್ಯಂಡ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಬೆಸ್ಟ್ ಸ್ಪಿನ್ನರ್ಸ್ ಇದೆ ಸರ್. ವರುಣ್ ಚಕ್ರವರ್ತಿ ವರ್ಲ್ಡ್ ನಂಬರ್ 1 T20 ಬೌಲರ್. ಸೊ ಅವ್ರನ್ನ ನಾವು ತೆಗಿಯೋಕ್ಕೆ ಆಗಲ್ಲ ಔಟ್ ಆಫ್ ದ. ಸೊ ಡೆಫಿನೆಟ್ಲಿ 11 ಆಡ್ತಾರೆ. ಆ್ಯಂಡ್ ನಾ ಹೇಳ್ದಂಗೆ ಹೋಗ್ತಾ ಪಿಚಸ್ ಸ್ಲೋ ಆದರೆ ಅಕ್ಷರ್ ಪಟೇಲ್ ರೋಲ್ ಇಂಪ್ರೂವ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಆಸ್ ಎ ಆಲ್ರೌಂಡರ್ ಕಮ್ ಮೇನ್ ಸ್ಪಿನ್ನರ್. ವರುಣ್ ಚಕ್ರವರ್ತಿ ಆಗಿರ್ಬೋದು, ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಯಾದವ್ನ ನೋಡಬೇಕು ಹೆಂಗೆ 11 ಫಿಟ್ ಮಾಡ್ತಾರೆ ಅಂತ. ಡೆಫಿನೆಟ್ಲಿ ನಾನು ಹೇಳ್ದಂಗೆ ಪಿಚಸ್ ಸ್ಲೋ ಆದಾಗ ಅವ್ರ ರೋಲು ಇದಾಗುತ್ತೆ. ಆ್ಯಂಡ್ ಥರ್ಡ್ ಮೀಡಿಯಂ ಪೇಸರ್ದು ರೋಲ್ ಕಡಿಮೆ ಆಗುತ್ತೆ. ಆ್ಯಂಡ್ ಕುಲ್ದೀಪ್ ಯಾದವ್ನ ಇನ್ಕ್ಲೂಡ್ ಮಾಡ್ಬೋದು 11. ಈಗ ಇಷ್ಟೊತ್ತವರೆಗೂ ನಾವು ಭಾರತದ ಒಂದು ಸಾಮರ್ಥ್ಯದ ಬಗ್ಗೆ, ಇದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ನಮಗೆ ಎದುರಾಳಿ ಆಗಿರುವಂಥದ್ದು ಅಮೆರಿಕ ಟೀಮು. ಒಂದು ಭರವಸೆ ಮೂಡಿಸಿರುವಂತಹ ಆಟಗಾರರಿರೋ ಟೀಮು, ಜೊತೆಗೆ ಅರ್ಧಕ್ಕರ್ಧ ಭಾರತದ ಮೂಲದವರೇ ಅಲ್ಲಿರೋದು. ನಮ್ಮ ಕರ್ನಾಟಕದ ಒಬ್ಬ ನಾಸ್ತೂಷ್ ಕೆಂಜಿಗೆ ಅನ್ನೋರು ಕೂಡ ಅಮೆರಿಕ ತಂಡದಲ್ಲಿದ್ದಾರೆ. ಆ ಟೀಮ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಡೆಫಿನೆಟ್ಲಿ ಅಪ್ಕಮಿಂಗ್ ಟೀಮ್ ಸರ್. ಅವ್ರಿಗೆ ಅಸೋಸಿಯೇಟ್ ಮೆಂಬರ್ಶಿಪ್ ಕೂಡ ಸಿಕ್ಕಿದೆ ICC ಇಂದ. ಸೊ ಡೆಫಿನೆಟ್ಲಿ ನೀವು ನೋಡಿದ್ರೆ ಇಂಡಿಯಾ ಪ್ಲೇಯರ್ಸೇ ಜಾಸ್ತಿ ಇದ್ದಾರೆ. ಇಂಡಿಯಾಗೆ ಒಂಥರ NRI ಟೀಮ್ ಅಂತಾನೆ ಹೇಳ್ಬೋದು. ಮುನಾಂಗ್ ಪಟೇಲ್ ಕ್ಯಾಪ್ಟನ್ ಅವರು ಐ ಥಿಂಕ್ ಗುಜರಾತಿ ಬ್ಯಾಕ್ಗ್ರೌಂಡಿಂದ ಬಂದರು. ಆ್ಯಂಡ್ ಡೆಫಿನೆಟ್ಲಿ ಒಂದು
ಒಳ್ಳೆ ಟೀಮ್ ಅಂತಾನೆ ಹೇಳ್ಬೋದು, ಬಿಕಾಸ್ ಲಾಸ್ಟ್ ಟೈಮ್ ಪಾಕಿಸ್ತಾನ ಸೋಲ್ಸಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ. ಸೊ ಅವ್ರನ್ನ ಲೈಟ್ ಆಗಿ ತಗೊಳಕ್ಕಾಗಲ್ಲ, ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ನೋಡಿದ್ರೆ ವಿ ಶುಡ್ ಬಿ ಏಬಲ್ ಟು ಬೀಟ್ ದೆಮ್ ಈಸಿಲಿ ಸರ್. ಆ ಥರ ನೋಡಬೇಕು ಅಂತಂದ್ರೆ ಇಂಡಿಯಾ ಇಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದಾರೆ, ಆ್ಯಂಡ್ ಡೆಫಿನೆಟ್ಲಿ ಒಂದು ಮೋರ್ ದೆನ್ ಎ ಪ್ರಾಕ್ಟೀಸ್ ಮ್ಯಾಚ್ ಅದನ್ನು ಹೇಳ್ಬೋದು ಅವ್ರನ್ನ ಬೀಟ್ ಮಾಡೋಕ್ಕೆ. ಡೆಫಿನೆಟ್ಲಿ ಯಾರ್ಯಾರು ಒಳ್ಳೆ ಫಾರ್ಮಲ್ಲಿ ಬರ್ಬೋದು ಇನ್ ಟರ್ಮ್ಸ್ ಆಫ್ ಬ್ಯಾಟಿಂಗ್ ಆಗಿರ್ಬೋದು, ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶುಭಮ್ ರಾಂಜನಿ ಅಂತ ಒಬ್ಬ ಇಂಡಿಯನ್ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಆಡ್ತಿದ್ರು, ಅವರು US ಶಿಫ್ಟ್ ಆಗಿ US ಟೀಮಿಂದ ಆಡ್ತಿದ್ದಾರೆ ಗ್ರೀನ್ ಕಾರ್ಡ್ ತೊಗೊಂಡು. ಮುನಾಂಗ್ ಪಟೇಲ್ ಆಗಿರ್ಬೋದು, ಇನ್ನೊಬ್ಬ ಸಂಜಯ್ ಕೃಷ್ಣಮೂರ್ತಿ ಅಂತ ರೀಸೆಂಟಾಗಿ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಲಾಸ್ಟ್ ಟೈಮ್ ಅವರು ಸೌರಭ್ ನೇತ್ರಾಲ್ಕರ್ ಅಂತ ಒಬ್ರು ಲೆಫ್ಟ್ ಆರ್ಮ್ ಸೀಮರ್, ಇಂಡಿಯಾ ಮುಂಬೈ ಅವರು ಇಂಡಿಯಾ ಅಂಡರ್-19 ಆಡಿದ್ರು. ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದು ತುಂಬಾ ಫೇಮಸ್ ಆಗಿದ್ರು. ಸೊ ಅವರು ಕೂಡ ಆಡ್ತಿದ್ದಾರೆ. ಅವರು USA ಟೀಮ್ಗೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಹಿಸ್ಟ್ರಿಯಲ್ಲಿ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರು ಒಂದು ಕಾನ್ಫಿಡೆನ್ಸ್ ತೊಗೊಂಡು ಬರ್ತಾರೆ. ಡೆಫಿನೆಟ್ಲಿ ಅವರು NRI ಆಗಿರ್ಬೋದು, ಅವರು ಬಂದು ಇಂಡಿಯನ್ ಕಂಡೀಷನಲ್ಲಿ ಆಡಬೇಕು ಅಂತಂದರೆ ಅವ್ರಿಗೆ ಸ್ವಲ್ಪ ಪ್ರೆಷರ್ ಇರುತ್ತೆ, ಆ್ಯಂಡ್ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಪ್ರಾಬ್ಲಿ ಈ ಥರ ಟೀಮ್ಸ್ ಏನಿರುತ್ತೆ ಅಂತಂದರೆ ಅವ್ರಿಗೆ ಕಪ್ ಗೆಲ್ಲಬೇಕು ಅಂತ ಆ ಥರ ಏನಿರಲ್ಲ ಸರ್. ಅಂದರೆ ಡೆಫಿನೆಟ್ಲಿ ಗೇಮ್ ಗೆಲ್ಲಬೇಕು ಅಂತ ಇರುತ್ತೆ, ಕಪ್ ಗೆಲ್ಲೋದು ಸ್ವಲ್ಪ ಕಷ್ಟ ಇರುತ್ತೆ ಅಸೋಸಿಯೇಟ್ ಟೀಮ್ಸ್ಗೆ. ಮೇ ಬಿ ಬಿಗ್ ಟೀಮ್ಸ್ನ ಅಪ್ಸೆಟ್ ಮಾಡಬೇಕು ಅಂತ ಬರ್ತಾರೆ, ಒನ್ ಗುಡ್ ಪರ್ಫಾರ್ಮೆನ್ಸ್ ಆರ್ ನೋಟಿಸ್ ಆಗ್ಬೋದು ಅಂತ ಬರ್ಬೋದು. ಸೊ ಡೆಫಿನೆಟ್ಲಿ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇಂಡಿಯಾ ಅಂತ ದೊಡ್ಡ ಟೀಮ್ ಮೇಲೆ ಆಡೋಕ್ಕೆ. ಆ್ಯಂಡ್ ಎನಿ ಗುಡ್ ಪರ್ಫಾರ್ಮೆನ್ಸ್ ನೋಟಿಸ್ ಆಗೇ ಆಗ್ತಾರೆ ಈ ಥರ ಟೂರ್ನಮೆಂಟ್ಸಲ್ಲಿ, ಲೈಕ್ ಬಿಗ್ ಸ್ಟೇಜ್ ಆಫ್ ವರ್ಲ್ಡ್ ಕಪ್ಪಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದನ್ನು ನೋಟಿಸ್ ಆಗ್ತಾರೆ. ಸೊ ಡೆಫಿನೆಟ್ಲಿ ಒಳ್ಳೆ ಚಾನ್ಸ್. ಅವರಿಗೂ ಕೂಡ ತಮ್ಮ ಸ್ವದೇಶದಲ್ಲಿ ಆಡಿರೋ ಒಂದು ಫೀಲಿಂಗು ಜೊತೆಗೆ ತಮ್ಮ ಸಾಮರ್ಥ್ಯವನ್ನ ಟೆಸ್ಟ್ ಮಾಡ್ಕೊಂಡಂಗೂ ಆಯ್ತು ಅಂತ ಬರೋದೇ ಹೆಚ್ಚು. ನೀವು ಹೇಳಿದ್ದಾರೆ. ಈಗ ವಾಂಖೇಡೆ ಸ್ಟೇಡಿಯಂ ಬಗ್ಗೆ ಮಾತಾಡೋದಾದ್ರೆ ಬಹಳ ಐತಿಹಾಸಿಕವಾದಂತಹ ಸ್ಟೇಡಿಯಮ್ಮು. 2011 ವರ್ಲ್ಡ್ ಕಪ್ ನಾವು ಫೈನಲ್ ಮರೆಯೋಕ್ಕಾಗಲ್ಲ. ಅಲ್ಲಿ ಪಿಚ್ ಯಾವ ಥರ ಇದೆ, ಟಾಸ್ ಗೆದ್ದವರು ಯಾವ ಥರ ನಿರ್ಧಾರಗಳನ್ನು ತಗೋಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಯೂಶಲಿ ನೀವು ನೋಡಿದ್ರೆ ಇಂಡಿಯಾ ಮ್ಯಾಚಸ್ ಎಲ್ಲ ಈವ್ನಿಂಗ್ ಇದೆ ಸರ್, 7 ಗಂಟೆ ಮ್ಯಾಚಸ್. ಆ್ಯಂಡ್ ವಾಂಖೇಡೆ ಒನ್ ಆಫ್ ದ ಸ್ಮಾಲೆಸ್ಟ್ ಗ್ರೌಂಡ್ಸ್ ಇಂಡಿಯಾಲಿ. ದೊಡ್ಡ ಗ್ರೌಂಡ್ ಅಲ್ಲ ಅದು, ಲೈಕ್ ಅಹಮದಾಬಾದ್ ಆಗಿರ್ಬೋದು, ಈಡನ್ ಗಾರ್ಡನ್ಸ್ ಆಗಿರ್ಬೋದು, ಅಷ್ಟು ದೊಡ್ಡ ಗ್ರೌಂಡ್ ಅಲ್ಲ. ಸೊ ಎನಿ ಟೀಮ್ T20 ಫಾರ್ಮ್ಯಾಟಲ್ಲಿ ಚೇಸ್ ಮಾಡೋಕ್ಕೆ ನೋಡ್ತಿರ್ತಾರೆ. ರೆಡ್ ಸಾಯಿಲ್ ಆಗಿದೆ, ಯೂಶಲಿ ವೆಸ್ಟ್ ಕೋಸ್ಟ್ ಆರ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾಲಿ ರೆಡ್ ಸಾಯಿಲೇ ಜಾಸ್ತಿ ಯೂಸ್ ಮಾಡಿ. ಒಳ್ಳೆ ಬೌನ್ಸ್ ಇರುತ್ತೆ, ನೀವು ಸ್ಕ್ವೇರ್ ಆಫ್ ದ ವಿಕೆಟ್ ಶಾಟ್ಸ್ ಹೊಡಿಯೋಕ್ಕೆ ತುಂಬ ಈಸಿ ಇರುತ್ತೆ ಅಲ್ಲಿ. ಆ್ಯಂಡ್ ಟೀಮ್ ಲೈಕ್ ಇಂಡಿಯಾ ಡೆಫಿನೆಟ್ಲಿ ಚೇಸ್ ಮಾಡೋಕ್ಕೆ ನೋಡ್ತಾರೆ. ಡ್ಯೂ ಫ್ಯಾಕ್ಟರ್ ಕೂಡ ಬರ್ಬೋದು ಆನ್ ದ ಗ್ರೌಂಡ್. ಸೊ ಡ್ಯೂ ಬಂದಾಗ ಬ್ಯಾಟಿಂಗ್ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಸ್ಮಾಲರ್ ಟೋಟಲ್ಗೆ ರೆಸ್ಟ್ರಿಕ್ಟ್ ಮಾಡಿ USA ಟೀಮ್ನ ಪ್ರಾಬ್ಲಿ 140-160ಗೆ ರೆಸ್ಟ್ರಿಕ್ಟ್ ಮಾಡಿ ಈಸಿಯಾಗಿ ಚೇಸ್ ಮಾಡೋಕ್ಕೆ ನೋಡ್ತಿರ್ತಾರೆ. ಚೇಸಿಂಗಿಗೆ ಫಸ್ಟ್ ಪ್ರಿಫರೆನ್ಸ್ ಯೂಶಲಿ T20ಸಲ್ಲಿ ಚೇಸಿಂಗ್ ನಿಮಗೆ ಸ್ಕೋರ್ ಗೊತ್ತಿದೆ, ಇಷ್ಟು ಬಾಲಲ್ಲಿ ಇಷ್ಟು ಹೊಡಿಬೇಕು ಅಂತಂದರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಆಡ್ಬೋದು. ಆ್ಯಂಡ್ ಕರೆಂಟ್ ಟೀಮ್ಸ್ ಎಲ್ಲ ಅದೇ ನೋಡ್ತಿರ್ತಾರೆ, ಬಿಕಾಸ್ ನಿಮಗೆ ಬ್ಯಾಟಿಂಗ್ ಅಷ್ಟು ಎಕ್ಸ್ಪ್ಲೋರ್ ಆಗಿಬಿಟ್ಟಿದೆ. ಎಲ್ಲ ನಿಮಗೆ 20 ಬಾಲ್ 80 ಇದ್ರೂ ಹೊಡೆಯೋ ಥರ ಕೇಪಬಿಲಿಟಿ ಇದೆ ಇವಾಗ. ಸೊ ಆ ಥರ ಯೋಚನೆ ಮಾಡ್ಕೊಂಡು ಡೆಫಿನೆಟ್ಲಿ ಇದು ಮಾಡ್ತಾರೆ. ಎಂಟೈರ್ ಟೀಮ್ ಸೆಟಪ್ ನೋಡಿದಾಗ ಸೂರ್ಯ ಒಬ್ಬರನ್ನ ಬಿಟ್ಟರೆ, ಬೂಮ್ರಾ ಬಿಟ್ಟರೆ ಜಾಸ್ತಿ ಎಕ್ಸ್ಪೀರಿಯನ್ಸ್ಡ್ ಅಂತ ಯಾರು ಅನ್ನಿಸ್ತಾರೆ? ಶ್ರೇಯಸ್ ಅಯ್ಯರ್ ಅಂತವ್ರು ಇರಬೇಕಿತ್ತು, ಅಥವಾ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಸೆಟಪ್ಪಲ್ಲಿದ್ದವರು ಇರಬೇಕಿತ್ತು ಅಂತ ಅನ್ಸುತ್ತಾ? ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದೆ ಸರ್. ನೀವು ನೋಡಿದ್ರೆ ಅಕ್ಷರ್ ಪಟೇಲ್ ತುಂಬ ವರ್ಷದಿಂದ ಆಡ್ಕೊಂಡು ಬಂದಿದ್ದಾರೆ, ಅವ್ರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಡಿಫೈನ್ಡ್ ಎಕ್ಸ್ಟ್ರಾ ರೋಲ್ ಕೂಡ ಇರುತ್ತೆ ಅವ್ರಿಗೆ. ಆ್ಯಂಡ್ ಹರ್ಷದೀಪ್ ಸಿಂಗ್ ಆ್ಯಕ್ಚುಲಿ ಜಾಸ್ತಿ ಜನ ಮಾತಾಡಲ್ಲ ಅವ್ರ ಬಗ್ಗೆ. ಇವಾಗ ಜಸ್ಪ್ರೀತ್ ಬುಮ್ರಾ, ಸಿರಾಜ್ ಓವರ್ ಶ್ಯಾಡೋ ಮಾಡಿಬಿಡ್ತಾರೆ ಇಂಡಿಯನ್ ಬೌಲಿಂಗ್ ಸೆಟಪ್ ಬಂದರೆ, ಬಿಕಾಸ್ ಅವ್ರು ಟೆಸ್ಟ್ ಕ್ರಿಕೆಟ್ ಆಡಲ್ಲ, ಈ 5 ಸೀರೀಸ್ ಟೆಸ್ಟ್ ಕ್ರಿಕೆಟ್ ಆಡಲ್ಲ. ನೀವು ನೋಡಿದ್ರೆ ಬೆಸ್ಟ್ ಬೌಲರ್ ಇರೋದೇ ಹರ್ಷದೀಪ್ ಸಿಂಗ್ ನನ್ನ ಪ್ರಕಾರ. 100+ ವಿಕೆಟ್ಸ್ ಇದೆ T20ಅಲ್ಲಿ, ಫಾಸ್ಟರ್ ದೆನ್ ಜಸ್ಪ್ರೀತ್ ಬುಮ್ರಾ, ಎನಿವನ್ ಕರೆಂಟ್ಲಿ ಇರೋದು. ಸೊ ನನ್ನ ಪ್ರಕಾರ ಅವ್ರ ಮೇಲೆ ತುಂಬ ಭರವಸೆ ತೋರಿಸ್ಬೋದು ಇಂಡಿಯನ್ ಟೀಮ್. ಆ್ಯಂಡ್ ನಾವು ಹೇಳ್ದಂಗೆ ಬ್ಯಾಟಿಂಗ್ ಕ್ಯಾನ್ ವಿನ್ ಮ್ಯಾಚಸ್, ಬೌಲರ್ಸ್ ಕ್ಯಾನ್ ವಿನ್ ಟೂರ್ನಮೆಂಟ್ಸ್ ಅಂತ ಹೇಳ್ತಾರೆ.
ಸೊ ಹರ್ಷ್ದೀಪ್ ಸಿಂಗು ಅಲಾಂಗ್ ವಿತ್ ಕಪಲ್ ಆಫ್ ಸ್ಪಿನ್ನರ್ಸ್, ಜಸ್ಪ್ರೀತ್ ಬೂಮ್ರಾ ಎಲ್ಲ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಹೈಯರ್ ಅಡ್ವಾಂಟೇಜಸ್ ಇದೆ. ಡೆಫಿನೆಟ್ಲಿ ಈ ಲೀಗ್ ಸ್ಟೇಜ್ ಎಲ್ಲ ಗೆಲ್ತೀವಿ ಸರ್ ನಾವು. ಆ್ಯಸ್ ಎ ಇಂಡಿಯನ್ ಟೀಮ್ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ರೀಚ್ ಸೆಮಿಫೈನಲ್ಸ್ ಆಫ್ ಫೈನಲ್ಸ್ ಎನಿ ಟೂರ್ನಮೆಂಟ್, ಬಿಕಾಸ್ ನಾವು ಅಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದೀವಿ. ನಮ್ಮದು ಕ್ವಾಲಿಫಿಕೇಷನ್ ಎಲ್ಲ ಮ್ಯಾಟರ್ ಅಲ್ಲ ಸರ್, ನಾವು ಚಾಂಪಿಯನ್ಶಿಪ್ ಗೆಲ್ಲಬೇಕು ಅಂತಲೇ ಎಲ್ಲ ಟೂರ್ನಮೆಂಟ್ಗೆ ಹೋಗೋದು. ಸೊ ಡೆಫಿನೆಟಾಗಿ ಬಿಗ್ ಮ್ಯಾಚಸ್ ಬಂದಾಗ, ನಾಕೌಟ್ ಮ್ಯಾಚಸ್ ಬಂದಾಗ ಯಾವ ಥರ ನರ್ವ್ಸ್ನ ಹೋಲ್ಡ್ ಮಾಡ್ತಾರೆ ಬಿಗ್ ಪ್ಲೇಯರ್ಸು, ಹರ್ಷ್ದೀಪ್ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಅವೆಲ್ಲ ಹೆಂಗೆ ಹೋಲ್ಡ್ ಮಾಡ್ತಾರೆ, ಆವಾಗ ಪರ್ಫಾರ್ಮೆನ್ಸ್ ಹೆಂಗೆ ಡೆಲಿವರ್ ಮಾಡ್ತಾರೆ ಅಂತ ನೋಡಬೇಕು ಆನ್ ಎ ಬಿಗ್ ಸ್ಟೇಜ್ ಲೈಕ್ ವರ್ಲ್ಡ್ ಕಪ್. ಓಕೆ, ಇಷ್ಟೊತ್ತು ನಾವು ಕೌಶಿಕರ ಜೊತೆಗೆ 2020 ವಿಶ್ವಕಪ್ನ ಮೊದಲನೇ ಮ್ಯಾಚಿನ ಒಂದು ಪ್ರೀ ಮ್ಯಾಚ್ ಅನಾಲಿಸಿಸ್ ಮಾಡಿದ್ವಿ. ಭಾರತಕ್ಕೆ ಸುಲಭವಾದ ಗೆಲುವು ಬರುತ್ತೆ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ನಿರೀಕ್ಷೆ ಇದೆ. ಆದರೆ ಅಮೆರಿಕದಂತಹ ತಂಡ ಯಾವುದೇ ಹಂತದಲ್ಲೂ ಒಂದು ಕಠಿಣ ಪೈಪೋಟಿಯನ್ನು ಕೊಡ್ಬೋದು ಅನ್ನೋದನ್ನು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಆದ್ದರಿಂದ ಇವತ್ತಿನ ಒಂದು ಪಂದ್ಯ ಭಾರತ ಮತ್ತು ಅಮೆರಿಕ ಮಧ್ಯೆ ನಡೆಯುವಂಥದ್ದು, ಅದು ಕೂಡ ನಮಗೆ ಬಹಳ ಒಂದು ಒಳ್ಳೆಯ ರೋಚಕವಾದ ರಸದೌತಣವನ್ನು ನೀಡಲಿರುವ ನಿರೀಕ್ಷೆಯೊಂದಿಗೆ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಾನು ತೆರೆ ಎಳಿತಾ ಇದ್ದೀನಿ. ನಮ್ಮೊಂದಿಗೆ ಇಷ್ಟೊತ್ತು ಮಾತನಾಡಿದಂತಹ ವಾಸುಕಿ ಕೌಶಿಕ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಕೌಶಿಕ್. ತಮಗೂ ಎಲ್ರಿಗೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು. ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ಭಾರತ ತಂಡದ ಒಂದು ಪಂದ್ಯ ಇದ್ದಾಗ ಭೇಟಿಯಾಗೋಣ. ನಮಸ್ಕಾರ.